ಹಾಯ್ ಗೈಸ್, ಇವತ್ತು ನಾವು ಮೊಟ್ಟೆ ಬೋಂಡನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಬೇಯಿಸಿರುವಂಥ ಮೊಟ್ಟೆನ ತೊಗೊಂಡಿದ್ದೀನಿ. ಇಲ್ಲಿ 6 ಮೊಟ್ಟೆನ ನಾನು ಯೂಸ್ ಮಾಡಿದ್ದೀನಿ. ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/4 ಟೀ ಸ್ಪೂನ್ ಆಗುವಷ್ಟು, ನಂತರ ಕಾಳುಮೆಣಸಿನ ಪುಡಿ 1/4 ಟೀ ಸ್ಪೂನ್ ಆಗುವಷ್ಟು, ಗರಂ ಮಸಾಲ 1/4 ಟೀ ಸ್ಪೂನ್ ಆಗುವಷ್ಟು, ಅರಿಶಿಣ ಪುಡಿ 1/4 ಟೀ ಸ್ಪೂನ್ ಆಗುವಷ್ಟು, ನಂತರ ಅಚ್ಚ ಖಾರದ ಪುಡಿ ನಾನು 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ನೋಡಿ ಎಷ್ಟು ಬೇಕು ಅಂತ ನೋಡಿ ನೀವು ತೆಗೆದುಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಬೋಂಡ, ಅದಕ್ಕೋಸ್ಕರ. ಮೊದಲಿಗೆ ಇಲ್ಲಿ ನಾನು ಮೊಟ್ಟೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಇಟ್ಟಿದ್ದೀನಿ. ಮೊಟ್ಟೆನ ಬೇಯಿಸುವಾಗ ನಾವು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಬೇಕು. ಈ ರೀತಿ ಬೇಯಿಸೋದ್ರಿಂದ ಮೊಟ್ಟೆಯ ಸಿಪ್ಪೆ ಈಸಿಯಾಗಿ ಬರುತ್ತೆ. ಇದು ಒಂದು ಟಿಪ್ಸ್ ಅಂತಾನೆ ಅಂತ ತಿಳ್ಕೊಳ್ಳಿ. ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಮೊಟ್ಟೆಯ ಸಿಪ್ಪೆ ಈಸಿಯಾಗಿ ತೆಗಿಬೋದು. ನಾನು ತೋರಿಸ್ತೀನಿ ನೆಕ್ಸ್ಟ್ ನಿಮಗೆ ಯಾವ ಥರ ಬರುತ್ತೆ ಅಂತ. ಮೊಟ್ಟೆಯನ್ನು ಬೇಯಿಸುವಾಗ ಕೆಲವೊಬ್ಬರು ತುಂಬಾ ಪೀಸಾಗಿ ಬರೋ ಥರ ಸಿಪ್ಪೆನ ತೆಗಿತಾರೆ. ನೋಡಿ, ನಾನು ಉಪ್ಪನ್ನು ಯೂಸ್ ಮಾಡಿ ಬೇಯಿಸಿರೋದ್ರಿಂದ ಎಷ್ಟು ಈಸಿಯಾಗಿ ಸಿಪ್ಪೆ ಬರ್ತಾ ಇದೆ ಅಂತ ನೀವೇ ನೋಡ್ಬೋದು. ಇಲ್ಲಿ ಒಂದು ಚೂರು ಕೂಡ ಮೊಟ್ಟೆ ಎಲ್ಲೂ ಒಡೆದೋಗಿಲ್ಲ ಅಥವಾ ಕಟ್ಟಾಗಿಲ್ಲ, ಆ ಥರ ಬಂದಿದೆ. ಇನ್ನೊಂದು ಟ್ರಿಕ್ ಏನು ಅಂದರೆ, ಮೊಟ್ಟೆ ಮೇಲೆ ನೋಡಿ ಈ ಥರ ಒಂದು ಪೊರೆ ಇರುತ್ತೆ, ಒಂದು ಲೇಯರ್ ಬಂದಿರುತ್ತೆ ಮೊಟ್ಟೆ ಮೇಲೆ. ಆ ಲೇಯರ್ನ ತೆಗೆದ್ರೆ ಈಸಿಯಾಗಿ ಸಿಪ್ಪೆ ಬರುತ್ತೆ, ಎಲ್ಲೂ ಕೂಡ ಮೊಟ್ಟೆ ಕಟ್ಟಾಗೋದಿಲ್ಲ. ಅಷ್ಟು ಈಸಿಯಾಗಿ ಮೊಟ್ಟೆ ಮೇಲಿನ ಸಿಪ್ಪೆಯನ್ನು ನಾವು ತೆಗಿಬೋದು. ಇವೆರಡು ಟ್ರಿಕ್ಸನ್ನು ನೀವು ಫಾಲೋ ಮಾಡೋದ್ರಿಂದ ಮೊಟ್ಟೆ ಚೆನ್ನಾಗಿ ನಾವು ಸಿಪ್ಪೆ ತೆಗಿಬೋದು. ನೋಡಿ ಎಷ್ಟು ಈಸಿಯಾಗಿ ಬಂದಿದೆ. ಎಲ್ಲ ಮೊಟ್ಟೆಗಳನ್ನು ನಾನು ಸಿಪ್ಪೆ ತೆಗೆದು ಈ ರೀತಿ ಇಟ್ಕೋತಾ ಇದ್ದೀನಿ. ಒಂದು ಬಟ್ಟಲನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಮೆಜರ್ಮೆಂಟಲ್ಲಿ ನಾವೇನು ಕಡಲೆ ಹಿಟ್ಟು ತೆಗೆದು ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೋತಾ ಇದ್ದೀನಿ. ನಂತರ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೋತೀನಿ. 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಳಿದಂತಹ ಮಸಾಲಗಳು ಎಲ್ಲವನ್ನು ಹಾಕಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೊತಾ ಬರೋಣ. ಒಮ್ಮೆಲೆ ನೀವು ನೀರನ್ನು ಹಾಕಬೇಡಿ, ತೀರಾ ತೆಳ್ಳಗಾದರೆ ಚೆನ್ನಾಗಿರೋದಿಲ್ಲ. ಗಟ್ಟಿ ಇದ್ದರೆ ನೋಡಿ ಹಾಕ್ಕೊಳ್ಳಿ, ನಂತರ ಕಲಿಸ್ಕೊಳ್ಳಿ. ನೋಡಿ ಈ ರೀತಿ ಕಲಿಸ್ಕೋಬೇಕು ಹಿಟ್ಟು. ಮೊಟ್ಟೆನ ನೋಡಿ ನಾನು 2 ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 4 ಭಾಗ ಮಾಡಿ ಕೂಡ ಯೂಸ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಇದೇ ರೀತಿ ಕಟ್ ಮಾಡಬೇಕು ಅನ್ನೋದೇನೂ ಇಲ್ಲ, ನಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಂಡ್ರೆ ಸರಿ. ನಾನಿಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಬಿಸಿಯಾದ ತಕ್ಷಣ ನೋಡಿ ಈ ಥರ ಹಿಟ್ಟಲ್ಲಿ ಅದ್ದಿ ಮೊಟ್ಟೆನ ಒಂದೊಂದೇ ಪೀಸನ್ನು ಹಾಕೋತಾ ಬರಬೇಕು. ಕೈಯಲ್ಲಿ ನಿಮಗೆ ಹಾಕೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ನಾನು ನೆಕ್ಸ್ಟ್ ಇನ್ನೊಂದು ಟ್ರಿಕ್ ಕೂಡ ಹೇಳ್ಕೊಡ್ತೀನಿ. ಹೊಸದಾಗಿ ಮಾಡೋವರಿಗೆ ಎಣ್ಣೆಲಿ ಹಾಕುವಾಗ ಕೈ ಎಣ್ಣೆ ತಾಕುತ್ತೆ ಬಿಸಿ ಅನ್ನೋದಾದರೆ ನೀವು ನೋಡಿ ಈ ರೀತಿನ ಫಾಲೋ ಮಾಡ್ಕೋಬೋದು. ಒಂದು ಸ್ಪೂನ್ ಸಹಾಯದಿಂದ ನಾವು ಮೊಟ್ಟೆಯನ್ನು ಎಣ್ಣೆಯಲ್ಲಿ ಬಿಟ್ಕೋತಾ ಬರಬೇಕು. ನೋಡಿ ಈ ಥರ ಹಿಟ್ಟನ್ನು ಮೊಟ್ಟೆ ಮೇಲೆಲ್ಲ ಹಾಕಿ, ಮೊಟ್ಟೆ ಫುಲ್ ಕವರ್ ಆಗಬೇಕು ಹಿಟ್ಟಲ್ಲಿ, ಆ ಥರ ಕವರ್ ಮಾಡಿ ಸ್ಪೂನಿಂದ ಹಾಕ್ಕೋತಾ ಬನ್ನಿ. ಎಲ್ಲ ಮೊಟ್ಟೆಗಳನ್ನು ಈ ರೀತಿ ನಾನು ಹಾಕೋತೀನಿ. ಫುಲ್ ಒಂದೇ ಸರಿ ಬೇಯಿಸಿರುವಂಥ ಮೊಟ್ಟೆ ಎಲ್ಲವನ್ನು ನಾನು ಹಾಕ್ಕೊಳ್ಳಲ್ಲ. ಅರ್ಧ ಭಾಗ ಮಾತ್ರ ನಾನಿಲ್ಲಿ ಹಾಕ್ತಾಯಿದ್ದೀನಿ, ಇನ್ನೂ ಅರ್ಧ ಭಾಗನ ಹಾಗೆ ಇಟ್ಟಿದ್ದೀನಿ. ನಾವು ಯಾವುದೇ ಡೀಪ್ ಫ್ರೈ ಮಾಡುವಾಗಲೂ ಕೂಡ ಬಾಣಲೆ ತುಂಬ ಉಸಿರಾಡೋಕ್ಕಾಗದೇ ಇರೋಷ್ಟು, ಗಾಳಿ ಆಡೋಕ್ಕೆ ಆಗದೇ ಇರೋಷ್ಟು ಕ್ವಾಂಟಿಟಿನ ಹಾಕಬಾರ್ದು, ಕಡಿಮೆಯನ್ನೇ ಹಾಕಬೇಕು. ನೋಡಿ ಇಷ್ಟು ಎಗ್ಗು ಇವಾಗ ಫ್ರೈ ಆಗ್ತಾ ಇದೆ. ಒಂದೊಂದೇ ಮೊಟ್ಟೆಯನ್ನು ತಿರುಸಿ ನಾವು ಫ್ರೈ ಮಾಡ್ಕೋಬೇಕು. ಉಳಿದಿರುವಂಥ ಮೊಟ್ಟೆನ ಕೂಡ ನಾನು ಕಲಸಿ ಇಟ್ಟಿರುವಂತಹ ಹಿಟ್ಟಲ್ಲಿ ಹಾಕಿ ಇಟ್ಕೋತೀನಿ. ಅದು ನಾವು ಫ್ರೈ ಮಾಡೋಕ್ಕೆ ಇಟ್ಟಿರುವಂತಹ ಮೊಟ್ಟೆ ಬೇಯೋವರೆಗೂ ಈ ಕೆಲಸ ಮಾಡ್ಕೋಬೇಕು. ಇದರಿಂದ ಟೈಮ್ ಸೇವ್ ಆಗುತ್ತೆ ನಮಗೆ. ತುಂಬ ಹೊತ್ತು ಮೊಟ್ಟೆನ ಫ್ರೈ ಮಾಡಬೇಡಿ, ಇದು ಎಣ್ಣೆಯಲ್ಲಿ ಸಿಡಿಯುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಇಷ್ಟು ಕಲರ್ ಚೇಂಜ್ ಆದರೆ ಆಗಿದೆ ಅಂತ ಅರ್ಥ. ನೋಡಿ ಇವಾಗ ಆಗಿದೆ ಮೊಟ್ಟೆ ಬೋಂಡ.
ನೆಕ್ಸ್ಟ್ ನಾನು ಇಟ್ಟಿರುವಂತಹ ಮೊಟ್ಟೆಗಳನ್ನೆಲ್ಲ ಹಾಕಿ ಫ್ರೈ ಮಾಡ್ಕೋತೀನಿ. ಈ ಒಂದು ರೆಸಿಪಿನ ನೀವು ಈವ್ನಿಂಗ್ ಟೈಮಲ್ಲಿ ಅಥವಾ ಹೊರಗಡೆ ಎಲ್ಲಾದರೂ ಹೋಗುವಾಗ, ಟ್ರಿಪ್ಪಿಗೆ ಹೋಗುವಾಗ ನಾವು ಕೂಡ ಇದನ್ನ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಅಥವಾ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮೊಟ್ಟೆ ಬೋಂಡ ರೆಡಿಯಾಗಿದೆ ನೋಡಿ. ಈ ಥರ ಕಟ್ ಮಾಡಿ ಕೂಡ ನಾವು ಯೂಸ್ ಮಾಡ್ಬೋದು, ಅಥವಾ ಅರ್ಧ ಮೊಟ್ಟೆನ ಕೂಡ ನಾವು ಯೂಸ್ ಮಾಡ್ಬೋದು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.